ಅದನ್ನು ನೀವು ಅವ್ರನ್ನ ಕೇಳಬೇಕು. ಪ್ರವೇಶ ಮಾಡಿರೋರು ಅವರು. ಸೊ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ. ರಾಜಕಾರಣಿಯನ್ನು ರಾಜಕಾರಣಿ ದೃಷ್ಟಿನಲ್ಲಿ ನೋಡಬೇಕಾಗುತ್ತೆ. ಸರ್, ಈಗ ಅಚ್ಚರಿ ಅಭ್ಯರ್ಥಿ ಮುಖಾಂತರ ಅಚ್ಚರಿ ಫಲಿತಾಂಶ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್ ಬಿಜೆಪಿ ಮತ್ತೆ ಜೆಡಿಎಸ್. ಯಾರಿಗೆ ಅಚ್ಚರಿ? ಅಚ್ಚರಿ ಯಾರಿಗೆ? ನನಗೇನು ಅಚ್ಚರಿ ಅಲ್ಲ. ಇದು ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ. ಅದು ದೇವೇಗೌಡರ ಕುಟುಂಬದ ಭಾಗ. ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಅದನ್ನ ನೀವು ಕೇಳಬೇಕು. ನಾನು ಹೇಳಿದ್ರೆ ಬಹಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ. ಅವ್ರ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ. ಅದನ್ನ ನೀವು ಅವ್ರನ್ನ ಕೇಳಬೇಕು. ಪ್ರವೇಶ ಮಾಡಿರೋರು ಅವರು. ಸೊ ಬಹುಶಃ ಅವ್ರ ಪ್ರವೇಶದ ಬಗ್ಗೆ ನಾನು ಉತ್ತರ ಹೇಳೋದು ಅಷ್ಟು ಸಮಂಜಸ ಅಲ್ಲ. ಸೊ ಅವರ ರಾಜಕೀಯ ಪ್ರವೇಶ ಸ್ವಾಗತ ಮಾಡ್ತೇನೆ. ರಾಜಕಾರಣಿಯನ್ನು ರಾಜಕಾರಣಿ ದೃಷ್ಟಿನಲ್ಲಿ ನೋಡಬೇಕಾಗುತ್ತೆ. ಸರ್, ಈಗ ಅಚ್ಚರಿ ಅಭ್ಯರ್ಥಿ ಮುಖಾಂತರ ಅಚ್ಚರಿ ಫಲಿತಾಂಶ ನೀಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ ಸರ್ ಬಿಜೆಪಿ ಮತ್ತೆ ಜೆಡಿಎಸ್. ಯಾರಿಗೆ ಅಚ್ಚರಿ? ಅಚ್ಚರಿ ಯಾರಿಗೆ? ನನಗೇನು ಅಚ್ಚರಿ ಅಲ್ಲ. ಇದು ದೇವೇಗೌಡರ ಕುಟುಂಬದ ಮತ್ತೊಂದು ಭಾಗ. ಅದು ದೇವೇಗೌಡರ ಕುಟುಂಬದ ಭಾಗ. ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಅದನ್ನ ನೀವು ಕೇಳಬೇಕು. ನಾನು ಹೇಳಿದ್ರೆ ಬಹಳ ಆಕ್ವರ್ಡ್ ಆಗಿರ್ಬೋದು ಅಂತ ಕಾಣಿಸ್ತದೆ. ಅವ್ರ ಪಾರ್ಟಿ, ದೇವೇಗೌಡರ ಪಾರ್ಟಿ, ಕುಮಾರಸ್ವಾಮಿ ಪಾರ್ಟಿ ಸರಿ ಇಲ್ಲ ಅಂತೇಳಿ ಬುದ್ಧಿವಂತ ಅಳಿಯ ತೀರ್ಮಾನ ಮಾಡಿದ್ದಾರೆ.